ಪಟ್ಟಣದ ಯರಹಳ್ಳಿ ಮತ್ತು ಯರಹಳ್ಳಿ ಕಾವಲ್ ಗ್ರಾಮಸ್ಥರು ಹ್ಯಾಂಡ್ಪೋಸ್ಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ ಕಾಲ್ನಡಿಗೆಯಲ್ಲಿ ಜಾಥಾ ಮಾಡುತ್ತಾ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ತಾಲೂಕು ಮಿನಿ ವಿಧಾನಸೌಧದ ಮುಂಭಾಗ ಜಮಾವಣೆಗೊಂಡ ಪ್ರತಿಭಟನಾಕಾರರು ಅಮಿತ್ ಶಾ ವಿರುದ್ಧ ಹರಿಹಾಯ್ದರು. ಈ ದೇಶದ ಗೃಹ ಸಚಿವರಾಗಿ ಸಂವಿಧಾನದ ಮಹತ್ವ ಮತ್ತು ಜನಸಾಮಾನ್ಯರ ಹಿತವನ್ನು ಕಾಯಬೇಕಾದ ಜವಾಬ್ದಾರಿಯುತ ವ್ಯಕ್ತಿ, ಸಂವಿಧಾನ ಬರೆದ ಮಹಾನ್ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಎಂದರು. ಬಳಿಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿ ಅಮಿತ್ ಶಾನನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಬೆಟ್ಟಯ್ಯಕೋಟೆ, ಪುರಸಭಾ ಸದಸ್ಯ ಪ್ರೇಮ್ಕುಮಾರಿ, ಸುರೇಶ್, ಕೇಶವ್, ಭೀಮಣ್ಣ, ಮಲ್ಲೇಶ್, ಮಂಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸಂವಿಧಾನ ಜಾರಿಯಾದರೆ ಇಡೀ ನಮ್ಮ ದೇಶದ ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ, ಘನತೆಯ ಬದುಕು ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಕೇಂದ್ರದ ಗೃಹ ಮಂತ್ರಿಯಾಗಿರ್ತಕ್ಕಂತಹ ಅಮಿತ್ ಶಾ ಉಪಯೋಗಿಸಿಕೊಂಡು ಈ ಅಧಿಕಾರವನ್ನ ಹಿಡಿದಂತ ಈ ಕಳ್ಳ ಗೃಹ ಸಚಿವ ಅಮಿತ್ ಶಾ ಇವನು ನಿಜವಾಗೂ ಕೂಡ ಇವನು ಈ ದೇಶದಲ್ಲಿ ಇರಬಾರ್ದು. ಇಂಥ ದೇಶದಲ್ಲಿ ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳಂದ್ರೆ ಇಂಥ ಒಂದು ಸಮಾಜದಲ್ಲಿ ಆಘಾತಕಾರಂಥ ಕೆಲಸಗಳಾಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಒಬ್ಬ ಗೃಹ